ನಾನು ಬಡಬಡಿಸುವ ವಿಷಯ ಆಸಕ್ತಿ ಇದಷ್ಟೇ. ಹಾಗಾಗಿ ಅದರಲ್ಲಿ ದಾಖಲೆಗಳು, ದಾಂಧಲೆಗಳು, ಅನುಕರಣೀಯ ವಿಷಯಗಳು, ಅನುಕರಣೀಯವಲ್ಲದ ವಿಷಯಗಳು ಇವೆಲ್ಲವೂ ನನಗೆ ನನ್ನ ಆಸಕ್ತಿಗೆ ಅನುಗುಣವಾಗಿ ಓದ್ಕೊಂಡಿರೋದು. ಹಾಗಾಗಿ ನಾನು ಸಾಧ್ಯವಾದಷ್ಟು ನನ್ನನ್ನು ಕನ್ಫೈನ್ ಮಾಡ್ಕೋತೀನಿ, ಕಡಿಮೆ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತಿನ ದಿನ ನಿಮಗೆ ಕೊಟ್ಟರೆ ಚರ್ಚೆಗಳಾಗಬೇಕು, ಆರೋಗ್ಯಕರ ಚರ್ಚೆಗಳು ಎಲ್ಲ ದಿಕ್ಕಿಂದ ಆಗಬೇಕು. ಆ ವಿಷಯ ಯಾವುದೇ ವಿಷಯ ಇರಲಿ, ಆರೋಗ್ಯಕರ ಚರ್ಚೆ ಆಗಲಿ. ಅದನ್ನ ನಾವು ಇದೇ ಅಂತ ಫಿಕ್ಸ್ ಆಗ್ತೀವಿ ಅಂತನೂ ಅಲ್ಲ, ಅದು ಚರ್ಚೆಗಳಾಗಬೇಕು. ಚರ್ಚೆಗೆ ಒಂದು ವೇದಿಕೆ ಆಗಬೇಕು. ಒಂದು ಸಣ್ಣ ಕಿಡಿಯೇ ಅನ್ಕೊಳ್ಳೋಣ ಬೇಕಾದ್ರೆ, ಅಥವಾ ಚರ್ಚೆ ಅನ್ಕೊಳ್ಳೋಣ. ಇವತ್ತು 10 ಜನ ಇರಲಿ 50 ಜನ ಸೃಷ್ಟಿಸಿದೆ, ನಾಳೆ 500 ಜನರನ್ನು ಸೃಷ್ಟಿಸಬಹುದು. ಒಂದು ದೊಡ್ಡ ಚರ್ಚೆಗೆ ವೇದಿಕೆ ಆಗ್ಬೋದು. ಹಾಗಾಗಿ ಆರೋಗ್ಯಕರವಾದ ಚರ್ಚೆ ಆಗ್ಲಿ ಅಂತ ಹಾರೈಸೋ ನಾನು. ಒಂದು ಸಣ್ಣ ವಿಷಯ ಪ್ರಸ್ತಾಪ ಮಾಡಲೇಬೇಕಾದ್ದು ನಾನು ನನ್ನ ಧರ್ಮ ಮತ್ತು ಕರ್ತವ್ಯ ಅನ್ಕೋತೀನಿ. ಯಾಕಂದ್ರೆ ಎಲ್ಲಿ ಒಂದು ಸಣ್ಣ ತಪ್ಪಾಯ್ತು ಅಂದ್ರೆ ಡಿಜಿಟಲ್ ಮಾಧ್ಯಮ ಅನ್ನೋ ವಿಷಯ ಬಂದಾಗ ನಾನು ಅದಕ್ಕೆ ವಿರೋಧ ಇಲ್ಲ. ನಾನು ಚರ್ಚೆಗೆ ಆ ವೇದಿಕೆ ಆಗಬೇಕು. ಅಮರೈಮಠ್ ಸರ್ ನಾನು ಗೌರವಿಸ್ತೀನಿ. ಅವ್ರು ಹೇಳಿದ್ದನ್ನು ನಾನು ಒಪ್ಕೊಳ್ಳುವಂಥವ್ನು. ಅವ್ರು ಹೇಳಿದ್ದನ್ನು ಒಪ್ಕೋತೀನಿ, ಇವ್ರು ಹೇಳಿದ್ದನ್ನು ಒಪ್ಪಿದ್ದೀನಿ, ಇವರೆಲ್ಲರೂ ಹೇಳಿದ್ದನ್ನು ಒಪ್ಕೋತೀನಿ. ಆದ್ರೆ ಒಂದು ಸಣ್ಣ ವಯಸ್ಸಿನ ಹುಡುಗ ಅಹಂಕಾರಿಕನಾಗಬಾರ್ದು. ನನ್ನ ಅದಿಷ್ಟ. ಸಣ್ಣ ವಯಸ್ಸಿನ ಹುಡುಗ, ನಾವು 18, 20, 25ರಲ್ಲಿ ನಾವು ಆ ಎಲ್ಲ ತರದ ಮಾಧ್ಯಮಗಳನ್ನು ನೋಡ್ಬಂದು, ನಾವು ಯಾವ ಮಾಧ್ಯಮಗಳನ್ನು ಅಹಂಕಾರಿತರಾಗ್ಬೋದು. ಎಷ್ಟು ಅಹಂಕಾರದಲ್ಲಿ ರೆಸ್ಪಾಂಡ್ ಮಾಡೋದು ಅಂದ್ರೆ ಅದನ್ನ ಮಾತ್ರ ನಾವು ಒಪ್ಲಿಲ್ಲ. ಮತ್ತೆ ಈ ಮಠದ ಬಗ್ಗೆ, ಈ ಬಿದನೂರು ಸಾಮ್ರಾಜ್ಯದ ಬಗ್ಗೆ ಎಲ್ಲ ವಿಷಯಗಳ ಚರ್ಚೆಗೆ ನಾವೆಲ್ಲರೂ ಆರೋಗ್ಯಪೂರ್ಣ ಚರ್ಚೆಗೆ ತೆರೆದುಕೊಂಡಿದ್ವಿ. ಮತ್ತೆ ಇದೇ ವಿಷಯ ಇದೆ ಅಂತ ಫಿಕ್ಸ್ ಮಾಡಕ್ಕೆ 300-200 ವರ್ಷದ ಹಿಂದೆ ಬಿದ್ದಿರೋದ್ರ ಮೇಲೆ ಸಾವಿರಾರು ಲೋಡ್ ಮಣ್ಣು ಬಿದ್ದೋಗಿದೆ. ಆ ಮಣ್ಣನ್ನು ನಾವು ಒಬ್ಬ ಮನುಷ್ಯ ಜೀವಿತಾವಧಿಯಲ್ಲಿ ಒಂದು ಮುಷ್ಟಿ ಮಣ್ಣು ತೆಗಿಬಹುದು ಅಥವಾ ಒಂದು ಲಾರಿ ಮಣ್ಣು ತೆಗಿಬಹುದೇನೋ. ಬಟ್ ಇತಿಹಾಸದ ಅಷ್ಟು ಮಣ್ಣನ್ನು ತೆಗೆದು ಹಾಕ್ತೀವಿ ಅನ್ನುವಷ್ಟು ಸ್ಟ್ರಾಂಗೆಸ್ಟ್ ವ್ಯಕ್ತಿತ್ವ ಅಥವಾ ಅಷ್ಟು ದೊಡ್ಡ ಶಕ್ತಿ ನಮಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬಿದನೂರು ಸಾಮ್ರಾಜ್ಯದ ಒಂದು ಶಕ್ತಿಯೇ ಅದು ಗೋವೆಯಿಂದ ಪ್ರಾರಂಭ ಆಗಿ ಬೇಕಲ್ ಫೋರ್ಟ್ ಅಲ್ಲಿ ಎಂಡ್ ಆಗುತ್ತೆ ಅನ್ಬೇಕಾದ್ರೆ ನಮಗೆ ನಿಜವಾಗ್ಲೂ ಹಿಂಗಾಗ್ತೀವಿ. ನಾವು ಬಿದನೂರು ಆಸುಪಾಸಿನವ್ರು ಹೆಂಗೆ ಅಂದ್ರೆ ನಾವು ಹಿಂಗಾಗ್ತೀವಿ. ಈಗ ಬಿದನೂರು ಹೆಂಗಿದೆ ಅಂದ್ರೆ ಮತ್ತೆ ಹಿಂಗಾಗ್ತೀವಿ. ಯಾಕೆ ಅಂದ್ರೆ ನಮ್ಗೆ ಅದು ಒಂದು ಇದೆಯಂತೆ ಪೀರಿಯಡ್ಸ್. ಒಂದು ಪೀರಿಯಡ್ ಅಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ದು, ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಮತ್ತೆ ಡೌನ್ ಆಗಿ, ಮತ್ತೆ ಯಾವುದೋ ಜನರೇಷನ್ ಅಲ್ಲಿ ಮತ್ತಾಗಿ, ಅದು 106 ವರ್ಷ, 200 ವರ್ಷ, 300 ವರ್ಷದಲ್ಲಿ ಆಗುವಂತ ಪ್ರಕ್ರಿಯೆಗಳು ಮಾನವನ ಶಕ್ತಿ ಮೀರಿದ ಪ್ರಕ್ರಿಯೆಗಳು. ಹಾಗೆ ಆಗುವಂಥದ್ದಕ್ಕೆ ನಾವು ಮೌನವಾಗಿ ವೀಕ್ಷಕರಾಗ್ಬೋದು ಬಿಟ್ರೆ, ಮೌನವಾಗಿ ವೀಕ್ಷಕರಾದಾಗ್ಲೂ ನಮ್ಮ ಕೈಯಿಂದ ಆಗುವ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡ್ಬೋದು ಬಿಟ್ರೆ ನಾವೇ ಇದನ್ನು ಬದಲಾಯಿಸಿಬಿಡ್ತೀವಿ ಅನ್ನುವ ಅಹಂಕಾರ ನಮ್ಗಿಲ್ಲ, ನಮ್ಗಿರ್ಲೂಬಾರ್ದು. ಮತ್ತೆ ಇದು ಕೆಳದಿಗೆ ಅರಸರ ಸಾಹಸ ಹೆಂಗಿತ್ತು ಅಂದ್ರೆ ಬಿದನೂರು ಬೆಂಗಳೂರಿನಕ್ಕಿಂತ ಉಚ್ಛ್ರಾಯ ಸ್ಥಿತಿಯನ್ನು ನೋಡಾಗಿದೆ. ಹಾಗಾಗಿ ಅದು ನೆಕ್ಸ್ಟ್ ಡೌನ್ ದ ಸ್ಟ್ರೀಮಿಗೆ ಬಂದಿದೆ. ಮತ್ತೆ ಇಲ್ಲಿಂದ ಈಗ ಕಲ್ಲಾಪುರ ಸರ್ ಹೇಳ್ಬೇಕಾದ್ರೆ ನಂಗೆ ಒಂದು ಸಣ್ಣ ಹೋಪ್ ಹುಡ್ತಾ ಇತ್ತು. ಅಮರೈಮಠ್ ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು ಹೋಪ್ ಹುಡ್ತಾ ಇತ್ತು. ಅಜಯ್ ಅವಾಗ ಅಲ್ಲಿ ಕಾಡು ಮೇಡಲ್ಲಿ ಸುತ್ತಿ ಎಲ್ಲೆಲ್ಲೋ ಮರದ ಕೊರಕಲಿನಲ್ಲಿ ಇಲ್ಲೊಂದು ಇತಿಹಾಸ ಇದೆ ಅಂತ ಹೇಳ್ಬೇಕಾದ್ರೆ ಒಂದು ಸಣ್ಣ ಹೋಪ್ ಹುಡ್ತಾ ಇತ್ತು. ಮತ್ತೆ ನಮ್ಮ ಹೊಸ ಉಗಮ ಪ್ರಾರಂಭ ಆಗಿರ್ಬೋದು. ನಾವಿನ್ನು ಚೌಡಪ್ಪ ನಾಯಕರ ಪೀರಿಯಡ್ ಬಂದಿರ್ಬೋದು. ಮತ್ತೆ ಹೊಸ ಉಗಮ ಪ್ರಾರಂಭ ಆಗಿರ್ಬೋದು. ಹೊಸ ಶಕ್ತಿ ಇಲ್ಲಿ ಸೃಷ್ಟಿಯಾಗ್ಬೋದು. ಯಾವುದೋ ಇಲ್ಲಿಂದ ಹುಟ್ಟಿದ ಒಂದು ಸಣ್ಣ ಪೀಚುಕಾಯಿ ನಾಳೆ ಮಾಗಿದ ಹಣ್ಣಾಗಿ ಈ ಬಿದನೂರಿನ ವೈಭವೋಪೇತ ಒಂದು ಏನಿತ್ತು ಅದನ್ನು ಮತ್ತೆ ಕಟ್ಟಬಹುದೇನೋ ಅಂತ ಒಂದು ಆಸೆ ಸೃಷ್ಟಿಯಾಗುತ್ತೆ. ಅದು ನಿಜವಾಗ್ಲೂ ನನ್ನ ಜೀವಿತಾವಧಿ ಕಾಲದಲ್ಲೇ ಆಗ್ಬಹುದು ಅಂತ ಆಸೆ ಇರ್ಬೋದು. ಆಗದಿದ್ರು ಮುಂದಿನ ಜೀವಿತಾವಧಿ ಕಾಲಕ್ಕೆ, ಮುಂದಿನ ನನ್ನ ಭವಿಷ್ಯ, ನನ್ನ ನೆಕ್ಸ್ಟ್ ಜನರೇಷನ್, ಅದು ನೆಕ್ಸ್ಟ್ ಜನರೇಷನ್ಗೆ ಈ ವಿಷಯಗಳನ್ನು ನಾವು ಆರೋಗ್ಯಪೂರ್ಣವಾಗಿ ಹೊತ್ಕೊಂಡು ಹೋಗ್ಬೇಕು. ಬಿದನೂರಿನ ಅರಸರ ಸಾಧನೆಗಳು, ಅವರ ತ್ಯಾಗಗಳು, ಅವರ ಶ್ರಮ, ಅವರ ವ್ಯಕ್ತಿತ್ವ, ಅವರು ನಡೆದುಕೊಂಡು ಬಂದ ರೀತಿ, ಅವರು ಧಿಕ್ಕರಿಸಿದ ಸಂಪ್ರದಾಯಗಳು, ಅವರು ಸ್ವೀಕರಿಸಿದ ಸಂಪ್ರದಾಯಗಳು, ಆ ಸಂಪ್ರದಾಯಗಳಲ್ಲಿ ಅವರು ಮಾಡಿದ ಬದಲಾವಣೆಗಳು ಎಲ್ಲವನ್ನು ನಾವು ಸ್ವೀಕಾರ ಮಾಡಿ ಮುಂದಿನ ಜನರೇಷನ್ ಕೊಡೋದಷ್ಟೇ ಕೆಲಸ. ಅದಕ್ಕೆ ನಮಗೆ ಕ್ರೆಡಿಟ್ ಸಿಗ್ಬೋದು, ಬೈಗುಳವೂ ಸಿಗ್ಬೋದು, ಅವಮಾನಗಳು ಸಿಗ್ಬೋದು. ಆದ್ರೆ ಆರೋಗ್ಯಪೂರ್ಣವಾಗಿ ತಗೊಂಡೋಗೋಣ. ಎಲ್ಲೂ ಯಾವ ಚರ್ಚೆಗಳು ನಾವೇ ಅಂತ ಫಿಕ್ಸ್ ಆಗೋದ್ ಬೇಡ. ಅದನ್ನು ಅಹಂಕಾರಿತರಾಗದೆ ತುಂಬಾ ಸ್ವಾಭಾವಿಕವಾಗಿ ನಾವು ಇದರಲ್ಲಿ ಈ ಇಡೀ ಇದರಲ್ಲಿ ಒಂದು ಧೂಳಿನ ಕಣವಾಗಿ ಮುಂದಿನ ಜನರೇಷನ್ ತಗೊಂಡೋಗೋಣ ಅನ್ನೋದಷ್ಟೇ ನನ್ನ ಮನವಿ. ಅದ್ರ ಜೊತೆಗೆ ಕೆಳದಿ ಅರಸರ ಬಗ್ಗೆ ಅಥವಾ ಇಕ್ಕೇರಿ ಅರಸರ ಬಗ್ಗೆ ಅಥವಾ ಬಿದನೂರು ಅರಸರ ಬಗ್ಗೆ ನಮಗೆ ಏನಂದ್ರೆ ತೀರ್ಥಹಳ್ಳಿ ತಾಲೂಕಿಗೆ ಬರೋದು ಕೌಲೆದುರ್ಗ. ನಾವು ಕೌಲೆದುರ್ಗದ ಅರಸರು ಅಂತ ಹೇಳ್ಕೊಳಂಗಿಲ್ಲ. ನಮಗೆ ಅಷ್ಟು ಕಷ್ಟ. ಯಾಕೆಂದ್ರೆ ಕೌಲೆದುರ್ಗ ರಾಜಧಾನಿ ಮಾಡ್ಕೊಳ್ಳೇ ಇಲ್ಲ, ಗುಪ್ತವಾಗಿ ಇಟ್ಕೊಂಡಿದ್ರು. ನಾವು ಈಗಲೂ ಅದನ್ನ ಗುಪ್ತವಾಗೇ ಇಡಬೇಕಾಗಿದೆ. ನಮ್ಮ ತೀರ್ಥಹಳ್ಳಿ ತಾಲೂಕಿನವ್ರು ದೌರ್ಭಾಗ್ಯ. ಆದ್ರೆ ಬಿದನೂರನ್ನ ಒಳಗೊಂಡ್ಬಿಟ್ಟಿದ್ದೀವಿ. ವಿಧಾನಸಭಾ ಕ್ಷೇತ್ರ ಬಂದ್ಮೇಲೆ ಬಿದನೂರಿನ ಫುಲ್ ಒಳಗೊಂಡ್ಬಿಟ್ಟಿದ್ದೀವಿ, ನಮ್ದು ಅಂತ. ಹಾಗಾಗಿ ಬಿದನೂರು ಅರಸರು ಕೊನೆಗೆ ಬಿದನೂರು ಅರಸರಾಗಿದ್ದು ಬಿದನೂರು ಅರಸರು ಅಂತಾನೆ ನಾನು ಹೇಳ್ತಾ ಹೋಗ್ತೀನಿ. ಬಿದನೂರು ಅರಸರ ಸಾಧನೆ ಈ 263 ವರ್ಷ ಮಾತ್ರ ಅಲ್ಲ. ಆಕ್ಚುಲಿ 263 ವರ್ಷದ ನಂತರವೂ
30 ವರ್ಷಕ್ಕೊಂದ್ಸರಿ ಅಲ್ಲಲ್ಲಿ ವಿಧುನೂರು ಅರಸರ ಸಾಧನೆಗಳು ಮರುಕಳಿಸ್ತಾ ಹೋಗಿದೆ. ಬಟ್ ಎಲ್ಲವೂ ಗುಪ್ತ, ಎಲ್ಲವೂ ಹೆಸರಿಲ್ಲದ ಹೋರಾಟಗಳು, ಎಲ್ಲವೂ ಗುಪ್ತ ಶಿವಕೂಟಗಳ ಹೆಸರಿನಲ್ಲಿ ನಡೆದ ಜಂಗಮವಾಡಿಯ ಹೋರಾಟ, ಅದು ಅತ್ಯದ್ಭುತ. ಬಟ್ ಏನಾಗ್ಬಿಟ್ಟಿದೆ, ನಾವು 1770 ಬಂದ ತಕ್ಷಣ ಡಿಸ್ಟ್ರಿಕ್ಟ್ ಆಗ್ಬಿಟ್ಟೆ. ಹೈದರಾಲಿ ಸರ್ ವೆಂಕಟಪ್ಪ ಅಂದ್ರು, ನನಗೆ ಮಾಹಿತಿ ಇರಂಗ್ ಲಿಂಗಣ್ಣ ಅನ್ಸುತ್ತೆ, ಮಂತ್ರಿ, ಕುಂಸಿಯ ಮಂತ್ರಿ ಇರ್ಬೋದು, ಏನೋ ಕನ್ಫ್ಯೂಷನ್ ಅದೇ ಕನ್ಫ್ಯೂಷನ್ಗಳು, ಅಲ್ಲೂ ಚರ್ಚೆ ಕನ್ಫ್ಯೂಷನ್ಗಳು ಇರ್ಬೋದು. ಅಲ್ಲಿಗೆ ಡಿಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ. ಹೈದರಾಲಿ ಬಂದ, ಹೈದರಾಲಿ ನಗರವನ್ನ ನನ್ನ ಸಂಸ್ಥಾನ ಅನ್ಕೊಂಡ, ಬಟ್ ಅವನಿಗೆ ಇಲ್ಲಿ ಒಪ್ಕೊಳಕ್ಕಾಗ್ಲಿಲ್ಲ. ಇಲ್ಲಿಯ ಮಳೆ, ಇಲ್ಲಿಯ ಕಾಡು, ಇಲ್ಲಿಯ ಪ್ರದೇಶವನ್ನ ಒಂದು ಬಯಲಲ್ಲಿದ್ದವರಿಗೆ ಯಾರಿಗೂ ಒಪ್ಕೊಳಕ್ಕಾಗ್ಲಿದ್ದಂತ ಸಮಯ ಇರ್ಬೋದು. ಬಟ್ ಅದು ಅವ್ರಿಗೆ ಅವರ ಗರಿಮೆ ಆಗ್ಲೇ ಇಲ್ಲ ಆಕ್ಚುಲಿ. ಆದ್ರೆ 1800s ಅಲ್ಲಿ 1830 ಅಲ್ಲಿ ಆಗುವ 2 ದಂಗೆಗಳು, ಅದನ್ನ ನಾವು ಯಾಕೆ ಲಿಂಕ್ ಮಾಡ್ತಿಲ್ಲ, ಅವ್ನ ಯಾಕೆ ನಾವು ಒಳಗೊಳ್ತಿಲ್ಲ ಅನ್ನೋದು ನಮ್ಮೊಂದು ಪ್ರಶ್ನೆ ಇದೆ. ಅದು ಒಳಗೊಳ್ಳಲೇಬೇಕು ಅನ್ನುವ ಹಠವೂ ಇಲ್ಲ. ಆದ್ರೆ ಇತಿಹಾಸಕಾರರು ದಯವಿಟ್ಟು ಯಾರ್ಯಾರು ಇದಕ್ಕೆಲ್ಲ ಶ್ರಮ ಆಗ್ತೀರಿ, ಕೆಳದಿ ಚೆನ್ನಮ್ಮನ ತ್ಯಾಗದ ಜೊತೆಗೆ, ವೀರಮ್ಮಾಜಿಯ ತ್ಯಾಗದ ಜೊತೆಗೆ ನಂತರ ಬಂದ ದಾಂಡಿಯಾವಾಗ ನನ್ನ ಪ್ರಕಾರ ಅದು ಆಗಲೇಬೇಕೆಂಬ ಯಾವ ಹಠವೂ ಇಲ್ಲ, ಅಥವಾ ಅದು ಹೌದು ಎನ್ನು ಒಪ್ಪಿಕೊಂಡು ಸತ್ಯ ಅಂತ 100% ಹೇಳುವಷ್ಟು ತಾಕತ್ತಲ್ಲ ನಾನು ಆಸಕ್ತ. ಆದ್ರೆ ದಾಂಡಿಯಾವಾಗೂ ಈ ಕೆಳದಿಗೆ ಸಂಬಂಧಪಟ್ಟವನು ಅನ್ನೋದಕ್ಕೆ ನನಗೆ ಓದ್ತಾ ಹೋದಾಗ ತುಂಬಾ ದಾಖಲೆಗಳು ಆತರ ಅನ್ಸುತ್ತೆ. ಸೃಷ್ಟಿಯಾಗ್ಬಿಡುತ್ತೆ. ಇಷ್ಟೆಲ್ಲ ಶ್ರಮ ಪಟ್ಟ ಸಡನ್ ಆಗಿ 5,000 ಕುದುರೆಗಳನ್ನ ಒಂದು ಸೈನ್ಯವನ್ನ ಕೆಳದಿಯ ಏರಿಯಾದಲ್ಲಿ ಸೃಷ್ಟಿಸ್ತಾನೆ ಅಂದ್ರೆ ಅವನು ಬೇರೆ ಎಲ್ಲಿಂದ ನಾವು ಬರಕ್ ಸಾಧ್ಯ ಇಲ್ಲ, ಮನೆ ಮಗನೇ ಆಗಕ್ ಸಾಧ್ಯ. ಕೆಳದಿಯ ನಂತರ ಬರೋ 1830ರಿಂದ ಬೂದಿ ಬಸಪ್ಪ ಎಲ್ಲಿಯೂ ಸೃಷ್ಟಿ ಆಗಲ್ಲ. ಈಗ್ಲೂ ನಾ ಹಳದಮ್ಮ ಟೆಂಪಲ್ಗೆ ಹೋದ್ರೆ ಒಂದು ಅಡ್ಡ ಕಲ್ಲಿಟ್ಟಿಯಾರ ಸರ್ ಹೊನ್ನಾಳಿಲಿ. ಎಲ್ಲರಿಗೂ ಕೇಳಿದ್ರೆ ಸರ್ ಟಿಪ್ಪು ಅಡ್ಡ ಇಡಿಸಿದ್ದು ಅಂತಾರೆ. ಟಿಪ್ಪು ಅಡ್ಡ ಇಡಿಸಿದ್ದಲ್ಲ ಅದು ಆಕ್ಚುಲಿ, ಅದಕ್ಕೆ ಇತಿಹಾಸಕಾರರು ಗಮನ ಕೊಡಿ. ಟಿಪ್ಪು ಅಡ್ಡ ಇಡಿಸಿದ್ದ ಒಪ್ಕೊಳ್ಳೋಣ, ಏನಾದ್ರು ದಾಖಲೆ ಇದೆ. ಬಟ್ ಅಡ್ಡ ನನಗೆ ಗೊತ್ತಿದ್ದಂಗೆ ಆ ದೇವಸ್ಥಾನದೊಳಗೆ ಬೂದಿ ಬಸಪ್ಪನ ಜನ ಯಾರು ಸ್ವತಂತ್ರ ಹೋರಾಟ ಕೂತಿದ್ರು 100 ಜನನ್ನ ಡೈರೆಕ್ಟ್ ಶಾಟ್ ಮಾಡ್ಕೊಂಡು ಹಾಕ್ತಾರೆ. ಯಾವಾಗ ಜಲಿಯನ್ ವಾಲಾಬಾಗ್ಗಿಂತ 70-80 ವರ್ಷದಿಂದ ಅದೇ ತರದ ಘಟನೆ ನಮ್ಮೂರಲ್ಲೇ ನಡೆದಿದೆ, ನಮ್ಮ ಕೆಳದಿ ಅರಸರಿಗೆ ಸಂಬಂಧಪಟ್ಟಿದ್ದು ನಡೆದಿದೆ. ನಾವು ಅದನ್ನ ಒಂದು ಹೊರಗೆ ತರುವ ಪ್ರಯತ್ನ ಮಾಡಬೇಕು. ಈ ತರಹದ 100 ಘಟನೆಗಳು ಆಕ್ಚುಲಿ ದೊಡ್ಡ ಸಂಕಣ್ಣ ನಾಯಕ. ನಾನು ಡೆಲ್ಲಿಗೆ ಹೋದಾಗ ಆ ದೇವಸ್ಥಾನದ ಹತ್ರ ಹೋಗಿ ಕೇಳಿದೆ, ಸರ್ ಇದೇನ್ ದೇವಸ್ಥಾನದ ಇತಿಹಾಸ. ನಾನು ಒಂದು ಸಣ್ಣ ಲೈನ್ ಇಟ್ಕೊಂಡಿದ್ದೆ. ದೊಡ್ಡ ಸಂಕಣ್ಣ ನಾಯಕರು ಮೊಘಲ ದೊರೆಗಳ ಎದುರು ನಿಂತು ಅಂಕುಶ್ ಖಾನನ್ ಸೋಲಿಸಿದಾಗ ಅವರಿಗೆ ಆ ದೊರೆಗಳ ಅರಮನೆ ಎದುರೇ ಒಂದು ಜಾಗ ಕೊಟ್ಟರು ಅನ್ನೋ ಒಂದು ಲೈನ್ ಇಟ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಳಿದಾಗ ಇದು ಯಾರೋ ದಕ್ಷಿಣ ಭಾರತದ ಯಾರೋ ರಾಜ ಕಟ್ಟಿದ್ರಿ ಅಂತಾರೆ. ಬಿಟ್ರೆ ಯಾವ ರಾಜ, ಅವ್ನು ಎಲ್ಲಿ, ಅವನು ನನಗೆ ಪುಳಕ ಹೌದು ನಮ್ಮೂರವನು ಅಂತ ಕೇಳೋರು ಯಾರು ಇಲ್ಲ. ಯಾವ್ದು ದಕ್ಷಿಣದ ರಾಜ ಈಗ ಅದು. ಆದ್ರೆ ನಾವು ಹೋದಾಗ ಅಟ್ಲೀಸ್ಟ್ ಅಲ್ಲಿ ಹೋಗಿ ಲಿಂಕ್ ಮಾಡ್ಕೊಳಕ್ಕೆ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದು ಕೆಳದಿಯವರ ಸಾಧನೆ. ದೊಡ್ಡ ಸಂಕಣ್ಣ ನಾಯಕರು ಕಟ್ಟಿದ ದೇವಸ್ಥಾನ ಅಂತ ಹೇಳಿ ಒಂದು ಶಿವಲಿಂಗಕ್ಕೆ ಕೈ ಮುಗಿಯೋದಿದೆಯಲ್ಲ, ಶಿವಾರ್ಪಣ, ಎಲ್ಲವೂ ಶಿವಾರ್ಪಣ. ಆ ಕೈ ಮುಗಿದೆ ನನ್ನ ತೃಪ್ತಿ. ಅದು ನಮ್ಮೂರವರು, ನಮ್ಮೂರ ರಾಜ ಇಲ್ಲೆಲ್ಲೋ ಬಂದಿದ್ದ. ನಿಜವಾಗ್ಲೂ ದೊಡ್ಡ ಸಂಕಣ್ಣ ನಾಯಕಂದ ಇತಿಹಾಸವನ್ನು ಒಂದು ಜೀವನ ಪಾಠ ಆಗಿ ತಗೊಬಹುದು. ರಾಜ್ಯಭಾರ ಮಾಡ್ದ, ರಾಜ್ಯಭಾರದ ಮಧ್ಯದಲ್ಲೇ ಬಿಟ್ಟು ದೇಶ ಸಂಚಾರಕ್ಕೆ ಹೋದ, ದೇಶ ಸಂಚಾರದಲ್ಲಿ ಧರ್ಮ ಸ್ಥಾಪನೆ ಮಾಡ್ದ, ಪುಣ್ಯ ಪ್ರಾಪ್ತಿ ಮಾಡ್ದ, ಎಲ್ಲವೂ ಮಾಡಿ ಮತ್ತೆ ವಾಪಸ್ಸು ಬಂದ, ಮತ್ತೆ ರಾಜ ಆದ. ಒಂಥರ ಜೀವನದ ಪಾಠಗಳಂದ್ರೆ ಇವತ್ತು ಏನಿರುತ್ತೆ ನಾಳೆ ಅದಿರಲ್ಲ, ನಾಳೆ ಇರೋದು ನಾಡಿದ್ದಿರಲ್ಲ. ಆದ್ರೆ ಅವೆಲ್ಲವನ್ನು ಸ್ವೀಕರಿಸುವ ಗುಣ ನಂಗೆ ದೊಡ್ಡ ಸಂಕಣ್ಣ ನಾಯಕರಲ್ಲಿ ಕಾಣಿಸುತ್ತೆ. ದೊಡ್ಡ ಸಂಕಣ್ಣ ನಾಯಕ ಒಬ್ಬ ರಾಜ. ಅಂಕುಶ್ ಖಾನನ್ ಕೊಂದಾಗ ಅಲ್ಲಿನ ರಾಜ, ನಾನು ಅಕ್ಬರ್ ಅಂತೀನಿ ಬಟ್ ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ ಯಾರು ಅಂತ ಗೊತ್ತಿಲ್ಲ, ಹೇಳಿದಂತೆ ನೀನು ಇಲ್ಲಿ ನಮ್ಮ ಸೈನ್ಯದಲ್ಲಿರುವ ನಮ್ಮ ಸೇನಾಪತಿ ಆಗು, ನಮ್ಮ ಹುದ್ದೆ ಯಾವ್ದು ಸ್ವೀಕರಿಸೋದು. ನಾನು ದಕ್ಷಿಣದ ರಾಜ ಅನ್ನುವ ಹೇಳುವ ಹೆಮ್ಮೆ ಅವನಿಗಿದೆ, ಅದು ಬಿಟ್ಟು ಬಂದಿದ್ದಾನೆ. ಆದ್ರೆ ಹೇಳುವ ಹೆಮ್ಮೆಯನ್ನು ಉಳಿಸ್ಕೊಂಡ್ ಬಂದಿದ್ದಾನೆ. ಯಾಕಂದ್ರೆ ಅವನು ನೈತಿಕವಾಗಿ ರಾಜ್ಯವನ್ನು ಬಿಟ್ಟು ಹೋಗಿದ್ದಾನೆ. ಅವನು ತನ್ನ ತಮ್ಮನಿಗೆ ನೈತಿಕವಾಗಿ ಕೊಟ್ಟು ಹೋಗಿದ್ದಾನೆ. ಕೊಟ್ಟು ಹೋದ ಅಲ್ಲಿ ಹೇಳಿ ನಾನು ದಕ್ಷಿಣದ ರಾಜ, ನಿನ್ನಷ್ಟೇ ಸಮರ್ಥ ಅಂತ ಚಾಲೆಂಜ್ ಮಾಡುವ ಸಾಮರ್ಥ್ಯವನ್ನು ಉಳಿಸ್ಕೊಂಡು ಹೋದ ರಾಜ. ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ, ದೇವಸ್ಥಾನವನ್ನು ಸ್ಥಾಪಿಸಿ, ಮೊಘಲರ ಎದುರು ಶಿವಲಿಂಗವನ್ನ ದೇವಸ್ಥಾನವನ್ನು ಸ್ಥಾಪಿಸಿದಾನೆ ಅಂದ್ರೆ ಅವರಿಗೂ ಜಾತ್ಯತೀತ ತತ್ವವನ್ನು ಹೇಳ್ದ, ತಾನೂ ಜಾತ್ಯತೀತ ತತ್ವವನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದ. ಅಲ್ಲಿಂದ ಬಂದವನು ಕಾಶಿ ವಾರಣಾಸಿಯಲ್ಲಿ ಮತ್ತೆ ಸ್ಥಾನವನ್ನ ಅಲ್ಲಿ ಏನು ಧರ್ಮ ಕಾರ್ಯಗಳನ್ನಿಟ್ಟು ಅದನ್ನು ಸ್ಥಾಪಿಸ್ದ. ಅಘೋರೇಶ್ವರ ದೇವಸ್ಥಾನಕ್ಕೆ ಬಂದವನು ಇಷ್ಟು ಚಂದದ ಮೂರ್ತಿ ಅಂತ ಚಿತ್ರ ಬರ್ಸ್ಕೊಂಡ್ ಬಂದ, ಅಘೋರೇಶ್ವರ ದೇವಸ್ಥಾನದಲ್ಲಿ ಇಟ್ಟ. ಮತ್ತದೆಲ್ಲ ಹೋಯ್ತು, ಅದ್ರ ಹುಡುಕುವ ಕೆಲಸಗಳಾಗ್ಲೇ ಇಲ್ಲ 100 ವರ್ಷದಲ್ಲಿ. ಅಘೋರೇಶ್ವರ ದೇವಸ್ಥಾನ ಅಂತ ಬಿಟ್ರೆ ಒಳಗೆ ಅಘೋರೇಶ್ವರ ಇದ್ದಾನ ಅಂತ ನಾವು ಈಗ ಚರ್ಚಿಸುವ ವಿಷಯಕ್ಕೆ ಹೋಗಲ್ಲ, ಅದು ಆಗ್ಬೇಕಾಗಿ ಚರ್ಚೆಗಳಾಗ್ಬೇಕು, ಎಲ್ಲಿ ಹೋಯ್ತು ಅಘೋರೇಶ್ವರ ಅಂತ. ಆತರ ದೊಡ್ಡ ಸಂಕಣ್ಣ ನಾಯಕ. ನೆಕ್ಸ್ಟ್ ಬಂದ ಶಿವಪ್ಪ ನಾಯಕ, ಕೆಳದಿ ಚೆನ್ನಮ್ಮ. ಕೆಳದಿ ಚೆನ್ನಮ್ಮ ಯುದ್ಧವನ್ನೇ, ಯಾವ ಯುದ್ಧವನ್ನು ಸೋಲಿಲ್ಲ. ಸೋಲುವ ಸಮಯ ಬಂದಾಗ ಅವಳು ತನ್ನಲ್ಲಿದ್ದ ಯಾವುದೋ ಒಂದು ಶಕ್ತಿಯನ್ನು ಬಳಸಿ ನಿಲ್ಲಿಸಿದ್ಲು. ಆ ಶಕ್ತಿಯು ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂಡ್ ಲವ್ ಅಂತಾರೆ. ಆ ಹಣವನ್ನ ಕೊಟ್ಟರು, ಕಪ್ಪನ್ನು ಕೊಟ್ಟರು. ಬಟ್ ಇವರಿಗೆ ಅವಳು ಆ ಸಮಯದಲ್ಲಿ ಅದು ಅಗತ್ಯ ಇತ್ತು. ಈ ಇಡೀ ನಾಡನ್ನ ರಕ್ಷಿಸಿದ್ದು, ತನ್ನ ಹುದ್ದೆಯನ್ನು ರಕ್ಷಿಸ್ಕೊಳ್ಳೋದಲ್ಲ, ಇಡೀ ನಾಡನ್ನು ರಕ್ಷಿಸಕ್ಕೆ ಹೊರಕೊಟ್ರು. ಸೋಲ್ಲೇ ಇಲ್ಲ. ಅಜೇಯ ರಾಣಿ ಯಾರಿದ್ದಾರೆ? ಚೆನ್ನಭೈರಾದೇವಿನೂ ತನ್ನ ಅಂತ್ಯದಲ್ಲಿ ಸೋತ್ಲು. ಅದು ಕೆಳದಿ ಚೆನ್ನಮ್ಮ ಯಾವತ್ತೂ ಯುದ್ಧ ಸೋಲಿಲ್ಲ.
ಅಂತ ಅಜೇಯ ರಾಣಿಯನ್ನ ನಾವು ಮರ್ಸ್ಕೊತಿದ್ದೀವಿ. ಅಜೇಯ ರಾಣಿ ಯಾವ ಯುದ್ಧವನ್ನು ಸೋಲಿಲ್ಲ. ಮೊಘಲರ ಅಷ್ಟು ಅಬ್ಬರದ ನಡುವೆಯೂ ಶಿವಾಜಿಯ ಏರಿಳಿತದ ನಡುವೆಯೂ ಎಲ್ಲ ಸಾಮ್ರಾಜ್ಯಗಳ ಮಿಳಿತಗೊಂಡ ಯುದ್ಧದಲ್ಲಿ ಗೆದ್ದೋಳು ಕೆಳದಿ ಚೆನ್ನಮ್ಮ. ಮೊಘಲರೂ ಗೆಲ್ಲಿಲ್ಲ, ಛತ್ರಪತಿ ಶಿವಾಜಿಯೂ ಗೆಲ್ಲಿಲ್ಲ, ಗೆದ್ದೋಳು ಕೆಳದಿ ಚೆನ್ನಮ್ಮ, ಬಿದನೂರು ಚೆನ್ನಮ್ಮ, ನಮ್ಮೂರಿನ ಚೆನ್ನಮ್ಮ. ನನ್ನ ಅಜ್ಜಿಯ ಮುತ್ತಜ್ಜಿಯ ನಮ್ಮ ಮುತ್ತಜ್ಜಿಯ ಮುತ್ತಜ್ಜಿಯ ಯಾರೋ ಒಬ್ಬ ಸಂಬಂಧಿ ಇರ್ಬೋದು, ಅಥವಾ ನನ್ನ ಮುತ್ತಜ್ಜಿಯ ಅವರ ಯಾರೋ ಒಬ್ಬ ರಾಣಿ ಇರ್ಬೋದು. ಆದ್ರೆ ನನಗೆ ಸಂಬಂಧಪಟ್ಟದ್ದು. ಅವರು ದೆಹಲಿಯಿಂದ ಕೇರಳದ ತುದಿಯವರೆಗೂ ಸಾಧನೆ ಮಾಡಿರುವಾಗ ನಾನು ಹೆಮ್ಮೆಯಿಂದ ಹೇಳ್ಕೊಬಹುದು. ಆದ್ರೆ ಏನಾಗ್ತಿದೆ ಸರ್, ಕಲ್ಲಾಪುರ ಸರ್ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲ ಹೇಳಿದ್ರಿ, ನಾವು ಬಿದನೂರಿಗೆ ಬಂದು ನಿಂತಾಗ ದುಃಖ ಆಗುತ್ತೆ ಸರ್. ಬೇರೆ ಎಲ್ಲ ನಾವು ಓದ್ಬೇಕಾದ್ರೆ ಬರಿಬೇಕಾದ್ರೆ ದಾಖಲೆ ಮಾಡ್ಕೊಬೇಕಾದ್ರೆ ಎಲ್ಲ ಭಾರಿ ಹಿಂಗಿರ್ತೀವಿ. ಏನು ನಮ್ಮ ಬಿದನೂರು, ನಮ್ಮ ಶ್ರಮ, ನಮ್ಮ ಹಿಂದಿನವ್ರ ಶ್ರಮ ಅಷ್ಟೆಲ್ಲ ಬಿದನೂರಿಗೆ ಬಂದ ನಿಂತ ತಕ್ಷಣ ಅಯ್ಯೋ ಎಲ್ಲ ಹಾಳಾಗೋದಿದೆ. ಹಾಳು ಹಂಪೆ ಅಲ್ಲ, ಹಾಳು ಹಂಪೆಯಷ್ಟೇ ಹಾಳಾಗಿರೋದು. ಅದು ಹಾಳು ಹಂಪೆಯಲ್ಲಿ ಒಂದಿಷ್ಟಾರು ಉಳಿದಿದೆ ಸರ್. ಹಂಪೆನ ಯುನೆಸ್ಕೋದವರು ಇದು ಸ್ಥಾನ ಅಂತ ಗುರುತಿಸಿದ್ದಾರೆ. ನಮ್ಮ ಬಿದನೂರು ಅಷ್ಟೇ ಮೇರು ಸ್ಥಿತಿಗೆ ಹೋಗಿದ್ದು. ಇವತ್ತು ಹಾಳು ಹಂಪೆಯ 10 ಪಟ್ಟು 100 ಪಟ್ಟು ಹಾಳು ಬಿದನೂರಾಗ್ಬಿಟ್ಟಿದೆ. ಆದ್ರೆ ಅದೆಲ್ಲವೂ ಮರುಕಳಿಸುತ್ತೆ ಒಂದೇ ಸರಿ ಅಂತ ನಾವು ಆಸೆ ಪಡಲ್ಲ. ಆದ್ರೆ ಏನು ನೀವು ಹೊರಟಿದ್ದೀರಿ, ಇದೊಂದು ಉತ್ತಮ ಕಾರ್ಯ, ಧರ್ಮ ಕಾರ್ಯ, ಅದನ್ನು ಬಿದನೂರಲ್ಲಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವಾಗಿ ಮಠವಾಗಿ ಮೇರು ಸ್ಥಿತಿಲಿದೆ. ಅದಕ್ಕೆ ಮೇರು ಸ್ಥಿತಿಗೆ ಅದಷ್ಟೇ ವ್ಯವಸ್ಥೆ ಆ ಮೇರು ಸ್ಥಿತಿಗೆ ತಗೊಂಡು ಹೋಗುತ್ತೆ. ಬಟ್ ಬಿದನೂರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕು, ಒಂದು ಎಕ್ಸ್ಟ್ರಾ ಆದ್ಯತೆ ಬೇಕು, ಒಂದು ಎಕ್ಸ್ಟ್ರಾ ಅವಕಾಶ ಬೇಕು. ಹಾಗಾಗಿ ನೀವು ಏನು ಕೆಲಸಗಳನ್ನ ಮಾಡ್ತಿರೋ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಧರ್ಮ ಕಾರ್ಯ ನಡೀತು, ಅದನ್ನು ಬಿದನೂರಲ್ಲಿ ಮಾಡಿಸಿ. ವಸ್ತು ಸಂಗ್ರಹಾಲಯ ಬಿದನೂರಿಗೆ, ಕೌಲೆದುರ್ಗಕ್ಕೆ ಬರಲಿ. ಯಾಕಂದ್ರೆ ನಮ್ ಸ್ವಾರ್ಥವೂ ಅನ್ಸ್ಬೋದು ನಿಮಗೆ. ಬಟ್ ಏನಾಗಿದೆ, ಓದ್ತಾ ಹೋದಾಗ ಬಿದನೂರಿನ 1000 ಪಟ್ಟಲ್ಲಿ 1 ಪಟ್ಟಾರು ನಮ್ಗೆ ಕಾಣಿಸ್ತೀವಿ ಅನ್ನೋ ಆಸೆ ಇದೆ. ಇಲ್ಲಿಯ ಕಲ್ಲುಗಳು ಕತೆ ಹೇಳುತ್ತವೆ, ಇಲ್ಲಿಯ ಶಿಲ್ಪಗಳು ಕತೆ ಹೇಳ್ತವೆ, ಇಲ್ಲಿಯ ನೀರ್ ಕತೆ ಹೇಳುತ್ತೆ, ಇಲ್ಲಿಯ ಕಂಪದ ಗದ್ದೆಗಳ ಕತೆ ಹೇಳುತ್ತೆ, ಇಲ್ಲಿಯ ಅಡಕೆ ತೋಟಗಳ ಕತೆ ಹೇಳುತ್ತೆ. ಪ್ರತಿಯೊಂದನ್ನು ಯಾವಾಗ ಇತಿಹಾಸದ ದಾಖಲೀಕರಣ ಮಾಡ್ತಾ ಹೋದಾಗ ಅಡಕೆ ತೋಟದ ಮೆನ್ಷನ್ ಬಂದಾಗ, ಓ ಇಲ್ಲಿ ಅಡಕೆ ತೋಟ ಇದೆ, ಆಗ್ಲೂ ಅಡಕೆ ತೋಟ ಇದೆ, ನಾವೇನು ಹೊಸಬ್ರಲ್ಲ, ನಾವೇನು ಹೊಸ ಸೃಷ್ಟಿ ಅಲ್ಲ, ನಮ್ಮ ಸಾಧನೆ ಅಲ್ಲ ಇದು ನಮಗೆ ಬಿದನೂರು ಅರಸರು ಕೊಟ್ಟ ಭಿಕ್ಷೆ. ಅಡಿಕೆ ತೋಟ ಬಿದನೂರು ಅರಸರು ಕೊಟ್ಟ ಭಿಕ್ಷೆ. ಮೆಣಸಿನ ಸರಕು ಹೋದಾಗ ಮೆಣಸಿನಕಾಯಿ ಅವಾಗ್ಲೇ ಬೆಳೆದಿದ್ರು, ನಾವೀಗ ಬಿಟ್ಟಾಕಿದೀವಿ. ಸಂಪಿಗೆ ಸರಕು ಹೋದಾಗ ಸಂಪಿಗೆ ಹೂವು ಅವಾಗ್ಲೇ ಬೆಳೆದಿದ್ರು, ನಾವು ಬಿಟ್ಟಾಕಿದೀವಿ. ನಾವು ಅವ್ರು ಕೊಟ್ಟ ಯೋಜನೆಗಳನ್ನು ಸೈಡಿಗೆ ತಳ್ಳಿ ಎಲ್ಲವೂ ಮೂಕವಾಗಿ ಇಲ್ಲಿ ನೋಡ್ತಾ ನಾವು ಬೆಂಗಳೂರಿಗೆ ಅಂತ ಹೋಗ್ತಿದ್ವಿ. ಬೆಂಗಳೂರು ಬಿದನೂರು ಅಷ್ಟು ಫೇಮಸ್ ಆಗಿರ್ಲಿಲ್ಲ ಸರ್, ನಾವು ಕಳ್ಕೊಂಡಿದ್ವಿ ನಮ್ಮ ತಪ್ಪು. ಹಾಗಾಗಿ ಇನ್ನು ಹೊರಡುವ ಈ ಒಂದು ಕಿಡಿ ಇರ್ಬೋದು, ಇವತ್ತು ಇನ್ನು 100 ವರ್ಷಕ್ಕೆ ಈ ಕಿಡಿ ಪ್ರಜ್ವಲಿಸಿ ದೊಡ್ಡ ಹಣತೆಯಾಗಿ, ದೊಡ್ಡ ದೊಂದಿಯಾಗಿ ಇಡೀ ಒಂದು ಈ ಪ್ರದೇಶಕ್ಕೆ ಬೆಳಕು ನೀಡಬಹುದು. ಅಂತದ್ದೇನಾದ್ರು ಆಗದಾದ್ರೆ ಅದು ಬಿದನೂರಿನಿಂದನೇ ಪ್ರಾರಂಭ ಆಗ್ಲಿ. ಕುಕ್ಕೆ ಸುಬ್ರಹ್ಮಣ್ಯದವರ ಧರ್ಮ ಕಾರ್ಯ ಆಗ್ಲಿ, ಅಜಯ್ ಸರ್ ಟ್ರೈ ಮಾಡ್ತಾರೆ, ಅಮರೇಮಠ್ ಸರ್ ಟ್ರೈ ಮಾಡ್ತಾರೆ, ಇಲ್ಲಿ ನಿಂತವ್ರು ಅಷ್ಟ್ರಿಗೂ ಒಂದು ಆಸೆ ಇದೆ. ಅವರೆಲ್ಲರೂ ಪ್ರಯತ್ನ ಬಿದನೂರಿನಿಂದಾನೇ ಆಗ್ಲಿ. ಯಾಕಂದ್ರೆ ನೀರಿಗೆ ಜಾಗ ಕೊಟ್ವಿ, ಕಳ್ಕೊಂಡ್ವಿ. ವಿದ್ಯುತ್ ಮಾಡ್ತೀವಿ ಅಂದ್ರು ಕೊಟ್ವಿ, ಕಳ್ಕೊಂಡ್ವಿ. ಅದ್ರಲ್ಲಿ ಕೆಳದಿಯ ಸಾವಿರಾರು ದೇವಸ್ಥಾನಗಳು, ಕೆಳದಿಯ ಸಾವಿರಾರು ದಾಖಲೆಗಳನ್ನ ನಾಟಿಸೋದವರ ಮುಳುಗಡೆ ಓದ್ತಾ ಅನ್ಸುತ್ತೆ ನಮಗೆ. ಆ ಮೊದ್ಲು ಕೆಳದಿ ಬಗ್ಗೆ ಆಸಕ್ತಿ ಇಲ್ಲದೆ ಮುಳುಗಡೆ ಓದೋಕ್ಕೂ, ಕೆಳದಿ ಬಗ್ಗೆ ತೀವ್ರ ತರದ ಒಂದು ಹಂಬಲ ಆಸಕ್ತಿನ ಒಳಗೆ ತುಂಬಿಕೊಂಡು ಮುಳುಗಡೆ ಓದೋಕ್ಕೂ ಭಾರಿ ದುಃಖ ಆಗುತ್ತೆ. ಮೊದ್ಲು ಓದ್ಬೇಕಾದ್ರೆ ಮುಳುಗಡೆ ಒಂದು ಕಾದಂಬರಿ ಓದ್ಕೊಂಡು ಹೋಗುತ್ತೆ, ಇದೇ ದಾಖಲೀಕರಣ ಇವ್ರ ಲೈಫ್ ಅಂತ. ಆದ್ರೆ ಒಂದು ಸಾರಿ ಕೆಳದಿಯ ಅರಸರ ಬಗ್ಗೆ, ಕೆಳದಿಯ ತ್ಯಾಗಗಳ ಬಗ್ಗೆ, ಆ ಸಂಸ್ಥಾನ ನಡೆದು ಬಂದ ರೀತಿ ಬಗ್ಗೆ ಎಲ್ಲ ಓದಾದ್ಮೇಲೆ ಮುಳುಗಡೆ ಓದಿದ್ಯಲ್ಲ, ನಿಮಗೆ ಕಣ್ಣಲ್ಲಿ ನೀರು ಖಂಡಿತ. ಮುಳುಗಡೆ ಹಂಗೆ ಓದಿ ಆಮೇಲೆ ಕೆಳದಿಯ ಇತಿಹಾಸ ತಿಳ್ಕೊಂಡು ಓದಿ, ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟೊಂದು ದಾಖಲೆಗಳು ಮುಳುಗೋಗ್ತಿದೆ. ಅವ್ರು ಯಾರೋ ಉಳಿಸಕ್ ಹೋರಾಟ ಮಾಡ್ತಾರೆ, ಆದ್ರೆ ಅವ್ರ ವ್ಯಾಪ್ತಿ ಮೇಲೆ. ಯಾಕಂದ್ರೆ ಕೆಳದಿಯ ಬಿದನೂರು ಅರಸರ ಏನು ಈ ಏರಿಯಾದವರಿಗೆ ಅದ್ರ ವ್ಯಾಪ್ತಿ ಎಷ್ಟು ಗೊತ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ವಾತಂತ್ರ್ಯ ಹೋರಾಟ 1947 ಕೆಳದಿ 1947 to 67 70 ವರೆಗೆ ಹೋರಾಡದವ್ರು ಇದ್ರು, ಅವ್ರ ಕತೆ ಹೇಳ್ತಿದ್ರು, ಕತೆ ಕೇಳ್ಕೊಂಡು ಇನ್ಸ್ಪೈರ್ ಆಗ್ತಿದ್ರು. 70 to 90 2000 ವರೆಗೆ ಹೋರಾಡದವ್ರ ಕತೆ ಹೇಳಿದ್ದ ಕೇಳಿಸ್ಕೊಂಡವ್ರು ಇದ್ರು, ಅವ್ರು ಹೇಳಿದ ಕತೆ ಇನ್ಸ್ಪಿರೇಷನ್. ನಮ್ಮ ಜನರೇಷನ್, ನೆಕ್ಸ್ಟ್ ಜನರೇಷನ್ ಅವರಿಗೆ ಹೋರಾಟನೂ ಇಲ್ಲ, ಕಥೆನೂ ಇಲ್ಲ. ನಮಗೆ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗದೆ 47 ಇಂದ ನೆನಪಿಸ್ಕೊಳ್ಳಕ್ ಆಗಸ್ಟ್ 15 ಜನವರಿ 26 ಅನ್ನೋ ಒಂದು ಕನ್ಫೈನ್ ಆಗ್ತಿದ್ವಿ. ಇನ್ನು ಬಿದನೂರಿನ ಎಕ್ಸ್ಪೆಕ್ಟ್ ಮಾಡಿ 300 ವರ್ಷದ ಹಿಂದೆ, 300 ವರ್ಷದ ಹಿಂದಿದ್ದಾಗ ನಮಗೆ ಕಥೆಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವೂ ಮಿಳಿತಗೊಂಡಿದೆ. ಇಲ್ಲಿ ಯಾವುದೂ ಸಂಪೂರ್ಣ ಸತ್ಯವೂ ಅಲ್ಲ, ಸಂಪೂರ್ಣ ಅಸತ್ಯವೂ ಅಲ್ಲ. ಅದನ್ನ ನಾವು ಸ್ವೀಕರಿಸೋ ರೀತಿಲ್ಲ ಇದೆ. ಹಾಗಾಗಿ ನಾವು ಆರೋಗ್ಯಪೂರ್ಣವಾಗಿ ಸ್ವೀಕರಿಸೋಣ. ಆದ್ರೆ ಯಾವ ಕಿಡಿ ಆಗ್ಲಿ ಬಿದನೂರಲ್ಲೇ ಹೆಚ್ಚೋಣ, ಕೌಲೆದುರ್ಗದಲ್ಲೇ ಹೆಚ್ಚೋಣ. ಈ ಬಿದನೂರಿನ ಮುತ್ತ ಇರುವ 5 ಜಲಪಾತಗಳು, 7-8 ಜಲಪಾತಗಳು, ಜಲಾಶಯಗಳು, ಇವುಗಳನ್ನೆಲ್ಲವನ್ನೂ ಈಗ ನಾವು ಬಿದನೂರಿನ ಇತಿಹಾಸದ ಜೊತೆ ಮಿಳಿತಗೊಳ್ತಾರೆ. ಯಾಕಂದ್ರೆ ನಮ್ಮ ಇತಿಹಾಸದ ದಾಖಲೆಗಳನ್ನು ಮುಳುಗಿಸಿರೋ ಜಲಪಾತ, ನೀರು, ಡ್ಯಾಮ್,
ಅದನ್ನು ನಾವೀಗ ಒಳಗೊಳ್ಬೇಕು. ಯಾಕಂದ್ರೆ ಬಿದನೂರಿನ ಇತಿಹಾಸವನ್ನು ಮುಟ್ಟುವಾಗ ನಾವು ಆ ಡ್ಯಾಮ್ಗಳನ್ನು ನಮ್ಗೆ ಒಳಗೆ ತಗೋಬೇಕು, ಜಲಪಾತಗಳನ್ನು ಒಳಗೆ ತಗೋಬೇಕು, ಇಲ್ಲಿ ಹರಿಯುವ ನದಿಗಳನ್ನು ಒಳಗೆ ತಗೋಬೇಕು, ಇಲ್ಲಿ ಬೆಳೆಯುವ ಭತ್ತವನ್ನು ಒಳಗೆ ತಗೋಬೇಕು, ಗದ್ದೆ ತೋಟ ಈ ಪರಿಸರವನ್ನು ಸಂಪೂರ್ಣವನ್ನು ಒಳಗೆ ತಗೊಳ್ಳೇಬೇಕು. ಆ ಪ್ರಯತ್ನ ಆಗ್ಲಿ. ಬರೀ ಧರ್ಮ ಕಾರ್ಯ ಅಂದ್ರೆ ಶಿವನಾಮ ಪಠಣದಿಂದ ಪ್ರಾರಂಭ ಆಗಿ ಪ್ರಕೃತಿಯ ಪಠಣದೊಂದಿಗೆ ನಡೆದು ಸರ್ವವ್ಯಾಪಿಯಾಗಿ ಈ ಪ್ರದೇಶದ ಉದ್ಧಾರ ಆಗ್ಲಿ. ಈ ಬಿದನೂರು ಹೋಬಳಿ ಅಥವಾ ನಗರ ಹೋಬಳಿ, ನಂಗೆ ಬಿದನೂರು ಅನ್ನಕ್ ಭಾರಿ ಖುಷಿ. ಆದ್ರೆ ಎಲ್ಲಿ ಬಿದನೂರು ಅಂದ್ರೆ ನಮ್ಮವರಿಗೆ ಮುಖಲ್ಪನೆ ಯಾವ್ದು ಬಿದನೂರು ಅನ್ನೋ ಪರಿಸ್ಥಿತಿ. ಆದ್ರೆ ಏನು ಮಾಡಂಗಿಲ್ಲ, ಬಿದನೂರು ಅಥವಾ ನಗರ ಹೋಬಳಿಯ ಸಂಪೂರ್ಣ ಅಭಿವೃದ್ಧಿಗೆ ಒಂದು ಕಿಡಿ ಇರ್ತೀವಿ. ಯಾಕಂದ್ರೆ ಅಗತ್ಯ ಇದೆ ಸರ್. ನಮ್ಮೂರು ನಮ್ಮ ಜನ ನೀರಿಗೆ ತ್ಯಾಗ ಮಾಡ್ಕೊಂಡಿದ್ದೀವಿ, ಜೀವ ಕೊಟ್ಟಿದ್ದೀವಿ, ಜಮೀನು ಕೊಟ್ಟಿದ್ದೀವಿ. ಅದ್ರ ಮಧ್ಯೆ ಬೆಂಗಳೂರವರಿಗೆ ಯಾವ ಅರಣ್ಯ ಒತ್ತುವರಿ ಸಮಸ್ಯೆ ಇಲ್ಲ, ನಮಗೆ ಒತ್ತುವರಿ ಸಮಸ್ಯೆ ಇಲ್ಲ. 106 ಸಮಸ್ಯೆಗಳ ಮಧ್ಯೆ ನಾವು ಬದುಕುಡ್ಕೋತಿದ್ವಿ. ಹೆಂಗೆ ಅಂದ್ರೆ ಇದು ನಾವು ಬೆಳಗ್ಗೆ ಎದ್ದು ಹಿಂಗ್ ಬರ್ತೀವಿ ಅಂತ ಬರ್ತೀವಿ, ಪಟ್ ಅಂತ ಹೊಡೆದ ಮೂಲೆಯಲ್ಲಿ ಕೂರಿಸ್ತಾರೆ, ಮತ್ ನಾಳೆ ಬೆಳಗ್ಗೆ ನಾವು ಎದ್ದು ಬರೋದಷ್ಟೇ. ನಮ್ಮ ಜೀವನ ಎದ್ದು ಬರೋದು ನಿಲ್ಲದು ಮತ್ತೊಬ್ಬರು ತರೋದು ಅದರಲ್ಲೇ ನಡೀತದೆ. ಹಾಗಾಗಿ ತುಂಬಾ 100 ತರದ ಫೋರ್ಸ್ಗಳು ಬೇಕು, 100 ತರದ ಶ್ರಮ ಬೇಕು, 100 ತರದ ಶಕ್ತಿಗಳು ಬೇಕು ನಮಗೆ ಬಿದನೂರು ಹೋಬಳಿಯವರಿಗೆ ಅಥವಾ ತೀರ್ಥಹಳ್ಳಿ ಹೊಸನಗರ ಈ ಸಹ್ಯಾದ್ರಿ ತಪ್ಪಲ್ನವರಿಗೆ. ಹಾಗಾಗಿ ಕಿಡಿಗಳೆಲ್ಲ ಕುಕ್ಕೆ ಸುಬ್ರಹ್ಮಣ್ಯನಿಂದ ಹೊರಡುವ ಕಿಡಿ. ಈಗ ಕೊಲ್ಲೂರು ಅಂತೀವಿ, ಕೊಲ್ಲೂರಿಗೆ ಬಿದನೂರು ಅರಸರು ತುಂಬಾ ಮಾಡಿದ್ದಾರೆ. ಆದ್ರೆ ಕೌಳರ ಕಾಲದಿಂದನೂ ಕೊಲ್ಲೂರಿದೆ. ಬಿದನೂರು ಅರಸರು ಎಷ್ಟು ಮಾಡಿದ್ರು ಕೊಲ್ಲೂರಿನ ಮೂಲ ಇನ್ನೂ ಹಿಂದೋಗುತ್ತೆ. ಕೌಳರು ಕಟ್ಟಿದ ಕೊಲ್ಲೂರು, ನಾಥಪಂಥಿಗಳು ಕಟ್ಟಿದ ಅಥವಾ ಕಾಳಮುಖರು ಕಟ್ಟಿದ ಕೊಡಚಾದ್ರಿ, ಅವೆಲ್ಲವೂ ಹಿಂದಿಂದನೂ ಬಂದಿದೆ. ನಾವು ಇಲ್ಲಿ ಬಂದು ಹೋಗುವ ಅತಿಥಿಗಳು ನಾವು ಇದಿಷ್ಟನ್ನು ಮುಂದಿನ ಜನರೇಷನ್ಗೆ ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಚಂದ ಮಾಡಿ ಕೊಡುವ ಪ್ರಯತ್ನ ಮಾಡೋಣ. ಎಲ್ಲ ಚರ್ಚೆಗಳು ಆರೋಗ್ಯಪೂರ್ಣವಾಗ್ಲಿ. ನಾನು ದಾಖಲೀಕರಣದ ಅಥವಾ ದಾಖಲೆಗಳನ್ನ ಕೊಟ್ಟು ಮಾತನಾಡೋದಕ್ಕೆ ಇತಿಹಾಸ ಆಸಕ್ತ ಅಷ್ಟೇ, ಇತಿಹಾಸಕಾರ ಅಲ್ಲ. ನೀವೆಲ್ಲರೂ ದಾಖಲೆಗಳು ಕೊಡ್ಲಿ, ಅದು ದಾಖಲೀಕರಣ ಆಗ್ಲಿ. ಎಲ್ಲವೂ ದಾಖಲೀಕರಣಗೊಂಡು ಮತ್ತಷ್ಟು ಬಿದನೂರು ಹೊಳೆಯಲ್ಲಿ ಬಿದನೂರು ಸಾಮ್ರಾಜ್ಯ ಅಲ್ಲಿ ಬೇಕಲ್ ಫೋರ್ಟ್ ಇಂದ ಗೋವಾದವರೆಗೆ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲವೂ ಏಕೀಕರಣದ ಅಥವಾ ಪ್ರಾದೇಶಿಕ ಇದ್ರಲ್ಲಾಗಿದೆ. ಆದ್ರೆ ಬಿದನೂರು ಹೋಬಳಿ ಒಂದು ಹೊಸ ಮೆರುಗು ಬರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳು. ಬಿದನೂರು ಮತ್ತೆ ವಿಜೃಂಭಿಸಲಿ ಎಂದು